ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ನನ್ನ ಹೆಸರು ಭರತ್ ಅಂತ ಹೇಳ್ಬಿಟ್ಟು ನಾನು ನನ್ನ ಜೀವನದಲ್ಲಿ ತುಂಬ ದುರದೃಷ್ಟ ಹಾಗೆ ಬ್ಯಾಕ್ಲಾಗ್ ಅಂತ ಹೇಳ್ಬೋದು. ಯಾವುದೇ ಕೆಲಸ ಮಾಡೋ ಉದ್ಧಾರ ಆಗದೇ ಇರೋ ವ್ಯಕ್ತಿ ಅಂತ ಅನ್ಬೋದು. ಹಾಗೆ ಏನೋ ಒಂದು ಅಂದ್ಕೊಂಡು ಓದ್ಬಿಟ್ಟು ಎಲ್ಲ ಅದನ್ನು ಮಿಸ್ಮ್ಯಾಚ್ ಮಾಡಿ ಡಿಸ್ಟೆನ್ಸ್ ಅನ್ಸ್ಕೊಳ್ಳಾಗಿ ಈಗ ಆಟೋ ಓಟೋಕ್ಕೆ ಬಂದಿದ್ದೀನಿ ಅಂತ ಅನ್ಬೋದು. ಹಾಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ದಿನ 4/9/2024 ಅಂತ ಅನ್ಬೋದು. ಹಾಗೆ ನನಗೆ ಫಸ್ಟ್ನೇ ಟ್ರಿಪ್ಪು ಬಂದಿದೆ. ಸುಮಾರು 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಈಗ ಟೈಮ್ 4:15. ನಾನು 15ನೇ ಟ್ರಿಪ್ನ ಮುಗಿಸಿದ್ದೀನಿ. ಅದು 49 ರೂಪಾಯಿ ಆಗಿದೆ ಅಂತ ಅನ್ಬೋದು. ಅದು ನಿಮಗೆ ತೋರಿಸ್ಬೇಕಂದ್ರೆ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಟರ್ನ್ ಆಗೋದೇ ಇಲ್ಲ, ಅದರಿಂದ ನಾನು ತೋರ್ಸೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಿಮಗೆ ಸ್ಕ್ರೀನ್ಶಾಟ್ ಹೋಗ್ತಾ ಇರ್ತೀನಿ. ಮರಿದೆ ಇಲ್ಲಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಥರ ವೀಡಿಯೋಸ್ಗಳು ನಿಮಗೆ ಬೇಕು, ಡೈಲಿ ಅಪ್ಡೇಟ್ಸ್ಗಳು ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಿಮಗೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನನಗೆ ತಿನ್ನೋದಂದರೆ ಭಾಳ ಇಷ್ಟ ಅಂತ ಅನ್ಬೋದು. ಹಾಗೆ ಅದರಲ್ಲಿ ಯಾವ ಓದಿ ಟ್ರೈ ಮಾಡ್ತೀನಿ ಅನ್ನೋದನ್ನು ಚೆಂದಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ ಅಂತ ಅನ್ಬೋದು. ಅದಕ್ಕೋಸ್ಕರ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ಮತ್ತು ಮುಂದೆ ಏನು ಟ್ರಿಪ್ ನಡೆಯುತ್ತೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಸದ್ಯಕ್ಕೆ ಯಾವುದೇ ಟ್ರಿಪ್ಪು ಬರ್ತಾಯಿಲ್ಲ ಅಂತ ಅನ್ಬೋದು. ಸ್ನೇಹಿತರೆ, 4:15ಗೆ ವೀಡಿಯೋ ಮಾಡಿದ್ದು, ಈಗ 5:15 ಆಗ್ತಾಯಿದೆ. ಟೈಮ್ ನೋಡ್ಕೊಳ್ಳಿ, 5:15 ಅಂತ ತೋರಿಸ್ತಾ ಇದೆ. ಈಗ ಕಾಣಿಸ್ತಾ ಇದೆಯಾ? ಆವಾಗಲೇ ಮುಗಿಸಿದ್ದು 1ನೇ ಟ್ರಿಪ್ ಅಂತ ಹೇಳ್ತಾ ಇರ್ಬೋದು. ಆವಾಗಲಿಂದ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಕೆಲವೊಂದು ಕಡೆ ರೌಂಡು ಹೊಡೆದೆ, ಯಾವುದೇ ಟ್ರಿಪ್ಗಳು ಸಿಗ್ತಾಯಿಲ್ಲ ಅಂತ ಅನ್ಬೋದು. ಹಾಗೆ ನಾನು ಯಾವುದೋ ಕ್ಯಾನ್ಸಲೇಷನ್ನು ಮಾಡಿಲ್ಲ. ಸರಿ, ಯಾವ್ದಾರ ಸಿಕ್ಕರೆ ಹೋಗೋಣ ಅಂದ್ರೂ ಯಾವುದೇ ಟ್ರಿಪ್ಗಳು ಬರ್ತಾಯಿಲ್ಲ ಅಂತ ಅನ್ಬೋದು. ತೋರಿಸ್ನಲ್ಲ, ಒಂದೇ ಟ್ರಿಪ್ ಆಗಿರೋದು ಅಂತ ಅನ್ಬೋದು. ನಾನಂತೂ ವೇಟ್ ಮಾಡಿ ಸಾಕಾಗಿದೆ. ಸರಿ, ಅಲ್ಲಿ ಬಿಟ್ಟರೆ ಸಿಗಲ್ಲ ಅಂತ ಬೇರೆ ಲೊಕೇಶನ್ಗೆ ಬಂದ್ರೂ ಇಲ್ಲೂ ಟ್ರಿಪ್ ಬಿಡ್ತಾಯಿಲ್ಲ ಅಂತ ಅನ್ಬೋದು. ಆ ರೀತಿ ಆಗಿದೆ. ಸುಟ್ಟು ಹೊಡಿತಾನೆ ಇದ್ದೀನಿ. ಸುಮ್ಮನೆ ಗ್ಯಾಸ್ ಖಾಲಿ ಆಗ್ತಾಯಿದೆ, ಬಿಟ್ಟರೆ ಟ್ರಿಪ್ಗಳಂತೂ ಬರ್ತಾನೆ ಇಲ್ಲ ಅಂತ ಅನ್ಬೋದು. ಹೀಗೆ ಆದರೆ ಹೇಗೆ ದುಡಿಮೆ ಮಾಡೋದು, ನನ್ನ ಟಾರ್ಗೆಟ್ ಇವತ್ತಿಂದ ಹೇಗೆ ರೀಚ್ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಅನ್ಬೋದು. ಈಗ 5:15, ಇನ್ನು 6 ಗಂಟೆಗೆ ಮೇಲೆ ಬೈಬೋದು ಅಂದ್ಕೊತಾ ಇದ್ದೀನಿ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ನಾನು ರೀಚ್ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಹೇಳ್ದಂಗೆ ನಾನು ದುರದೃಷ್ಟ ಅನ್ಲಕ್ಕಿ ಫೆಲೋ ಅಂತೀನಲ್ಲ, ಇದೇ ಪ್ರೂಫ್ ಅಂತ ಅನ್ಬೋದು. ಅದೇ ರೀತಿ ನಡೀತಾ ಇದೆ. ನನಗೆ ಲಿಟ್ರಲ್ ನಗಬೇಕು ಅಲ್ಲಿ ಹೋಗೋ ಗೊತ್ತಾಗ್ತಿಲ್ಲ. ಆ ರೀತಿ ಸಂಭವ ಮಾಡ್ತಾಯಿದೆ ಅಂತ ಅನ್ಬೋದು. ಅಲ್ಲ ಸ್ನೇಹಿತರೆ, ಸಮಯ 7 ಗಂಟೆ ಅಂತ ಅನ್ಬೋದು. ಏನೋ ಲ್ಯಾಟ್ರೇನೋ ಹೊಡಿತಾ ಇದ್ದೀನಿ. ಬರೀ 1 ಲ್ಯಾಟ್ರ್ ಆಗಿದೆ, ಆದರೆ ಹೊಟ್ಟೆ ಹಸಿತಾ ಇದೆ ಅಂತ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಹತ್ರ ಇದ್ದೀನಿ ನಾನು. ನೋಡ್ಬೋದು ರೋಡಲ್ಲಿ. ಅಲ್ಲಿ ಬಂದು ರೋಡ್ ಸೈಡಲ್ಲಿ ಒಂದು ಎಗ್ ರೈಸ್ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಅದೇ ಎಗ್ ಸೆಂಟ್ರು. ಅಲ್ಲಿ ತಿಂದ್ಬಿಟ್ಟು ರುಚಿ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಅಲ್ಲಿ ಎಗ್ ರೈಸ್ ತಿಂದು ಬಂದೆ, ಹೊಟ್ಟೆ ತುಂಬಿತು ಅಂತ ಅನ್ಬೋದು. ನೋಡಬೇಕು, ಹಿಂದೆ ಬಸ್ ಓಡಾಡ್ತಾ ಇದೆ, ಗೊತ್ತಾಗ್ತಾ ಇದೆ ಏನು ಡ್ಯೂಟಿಗಳೇ ಬರ್ತಾಯಿಲ್ಲ ಅಂತ ಅನ್ಬೋದು ಗುರು. ಅದಕ್ಕೆ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಒಂದೇ ಟ್ರಿಪ್ಪು ಅವಾಗಲಿಂದ ನಡೀತಾ ಇದೆ. ಸುಮಾರು ಟೈಮ್ ಎಷ್ಟಾಗಿದೆ ಅಂದರೆ 7-8 ಗಂಟೆ ಅದಕ್ಕೆ ಹತ್ರ ಬರ್ತಾ ಇದೆ ಟೈಮು. ಇನ್ನೂ ಟ್ರಿಪ್ಗಳು ಯಾವಾಗ ಬರ್ತದೆ, ಯಾವಾಗ ನಾವು ಮಾಡೋದು ಅನ್ನೋದು ನನಗೆ ಇಷ್ಟೆಲ್ಲ ಅರ್ಥ ಆಗ್ತಾಯಿಲ್ಲ. ಫಸ್ಟ್ ದಿನವೇ ಹಿಂಗೆ ಆಯ್ತಂದ್ರೆ ಕಷ್ಟ ಆಗುತ್ತೆ. ನೋಡೋಣ, ನಾಳೆಯಿಂದ 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ. ಅದ್ರ ಜೊತೆ ನನ್ನ ಚೆನ್ನಾಗಿತ್ತು ಎಲ್ಲನೂ ಅಂದರೆ ನಿಮಗೆ ಫೈನಲಾಗಿ ಅಪ್ಡೇಟ್ ಕೊಡ್ತೀನಿ ಅಂತ ಅನ್ಬೋದು. ಇವತ್ತು ಮನೆಯಲ್ಲಿ ಏನು ತೊಗೊಂಡೋಗ್ತಲ್ಲ, 0 ತೊಗೊಂಡೋಗ್ತಾ ಇದ್ದೀನಿ. ಅಲ್ಲ, 50 ರೂಪಾಯಿ ಎಗ್ ರೈಸಿಗೆ ನಾನೇ 1 ರೂಪಾಯಿ ಸೇರಿಸ್ಬಿಟ್ಟು ಎಗ್ ರೈಸ್ ತಿಂದೆ ಅಂತ ಅನ್ಬೋದು. ಈಗ 8 ಗಂಟೆ ಆಗ್ತದೆ. ಇನ್ಮೇಲೆ ಏನು ಸಿಗುತ್ತೆ ಅನ್ನೋದು ನನಗೆ ಡೌಟು. ಅದಕ್ಕೋಸ್ಕರ ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ನೀರಿನಲ್ಲಾಗಲ್ಲಿ ಸಿಗೋಣ. ಎಲ್ಲರೂ ಹುಷಾರಾಗಿರಿ, ಸ್ಟೇ ಸೇಫ್.